ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಲಕ್ಷ್ಮಿ ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತಾದರೆ ಮಳೆ ಬೀಳ್ತಿದೆ, ಅದಕ್ಕೆ ಕರೆಂಟ್ ಏನೂ ಇಲ್ಲ. ಔಟ್ಸೈಡ್ ಹೋಗೋಕ್ಕೂ ಆಗ್ತಾ ಇಲ್ಲ, ಮಳೆ ಆದರೆ ಬೀಳ್ತಾ ಇದೆ. ನಾವು ಯಾವತ್ತೂ ಔಟ್ಸೈಡು ಕುತ್ಕೊತಾ ಇದ್ವಿ, ತಣ್ಣಗೆ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಾದರೆ ಕರೆಂಟ್ ಇಲ್ಲ. ಇವ್ನು ನೋಡಿ, ಅದನ್ನ ಎತ್ಕೊಂಡು ಬೀಸ್ಕೊಂತಾವನೆ ಗಾಳಿ ಬರಲಿ ಅಂತ. ತುಂಬ ಸೆಕೆ. ನಮ್ಮ ಮನೆ ಆದರೆ ಸೀಟ್ ಇದಾವೆ. ಫ್ರೆಂಡ್ಸ್, ನಮ್ಮ ಮನೆ ಆದರೆ ಸೀಟಿಗಳು, ಅದಕ್ಕೆ ಅದು ಬಿಸಿಯಾಗಿರುತ್ತೆ ಅಲ್ವಾ, ಅದಕ್ಕೆ ನಮಗೂ ಬಿಸಿ ಆಗ್ತಿದೆ. ನಮ್ಮಮ್ಮ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ ಅಲ್ಲಿ. ನಾವಿಬ್ಬರೇ ಒಳ್ಳೆ ದೆವ್ವಗಳ ಥರ ಇದ್ದೀವಿ. ಕರೆಂಟ್ ಇಲ್ಲ, ಏನೂ ಇಲ್ಲ. ಇವಾಗ ಸುಮ್ಮನೆ ಏನಾದರೂ ಒಂದು ಮಾತಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ. ಫ್ರೆಂಡ್ಸ್, ತುಂಬ ಬಿಸಿ ಆಗ್ತಾ ಇದೆ ನೋಡಿ. ಗಾಳಿ ಓಡಿಸ್ತಾವೆ. ಮಾತಾಡಿದ್ರೆ ಫ್ರೆಂಡ್ಸ್, ಹಾಗೆ ನಾವು ಬೆಟ್ಮಂಗ್ಲಾದಲ್ಲಿ ಕರ್ಗ ಆದರೆ ಆಯ್ತಲ್ವಾ, ನಾವು ಅದ್ರಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ನಾನು ಯಾವತ್ತೂ ಅಷ್ಟೇ ವರ್ಷನೂ ನಾನು ಕರ್ಗ ನೋಡೋಕ್ಕಂತೂ ಹೋಗೋದೇ ಇಲ್ಲ. ಆರ್ಕೆಸ್ಟ್ರಾ ನೋಡೋಕ್ಕಾದರೆ ಹೋಗೋದು. ನನಗೆ ಆರ್ಕೆಸ್ಟ್ರಾ ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಡ್ಯಾನ್ಸ್ ಇಲ್ಲಾದರೆ ಸಖತ್ ಆಡಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ಇನ್ನೂ ಸ್ವಲ್ಪ ನೋಡೋಣ ಅನಿಸ್ತು ಮನಸ್ಸಿಗೆ. ಬಟ್ ಅಪ್ಪ ಅಮ್ಮ ಅವರು ಹೋಗೋಣ ಅಂತ ಹೇಳಿದ್ರು. ಮತ್ತೆ ಬಂದ್ಬಿಟ್ವಿ ನಾವು. 11 ಗಂಟೆ ಆಯಿತು ಮನೆಗೆ ಬರೋಷ್ಟೊಂದಿಗೆ. ಮೊನ್ನೆ ಆದರೆ ಮತ್ತೆ ನಿನ್ನೆ ಅಗ್ನಿಗುಂಡ ಪ್ರವೇಶ ಆದರೆ ಇತ್ತಲ್ವ, ನಿನ್ನೆ ಆದರೆ 12 ಗಂಟೆ ಆಯಿತು ಮನೆಗೆ ಬರೋಷ್ಟೊಂದಿಗೆ. ಎಲ್ಲ ನೋಡಿಕೊಂಡು ಅಮ್ಮವ್ರ ಫ್ರೆಂಡ್ಸ್ ಕೂಡ ಬಂದಿದ್ರು ಅಂತ ಹೇಳಿದೆ ಅಲ್ವಾ, ಅವರೆಲ್ಲ ಅದು ಇದು ತಗೊಂಡು ಬಂದರು. ಇನ್ನು ಜೊತೆನಲ್ಲಿ ಹೋದ್ವಿ, ಬಿಟ್ಬಿಟ್ಟು ಬಂದುಬಿಟ್ರೆ ಅವ್ರನ್ನ ಹೆಂಗೆ ಅವ್ರೇನು ಅನ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆಗೆ, ಅವರು ತಗೊತಾ ಇದ್ರು. ನಾವು ನಮಗೇನು ಬೇಕೋ ಅದು ತಗೊಂಡ್ರಿ. ನಾವೇನು ಅಷ್ಟೊಂದು ತಗೊಳ್ಳೋದಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಸ್ಟಾಕ್ ಇದೆ. ನಮ್ಮದು ಹೋಟ್ಲಾದರೆ ಇತ್ತು ಮುಂಚೆ. ಹೋಟ್ಲ್ ಪಾತ್ರೆಗಳು ಎಲ್ಲ ಇದೆ. ನಾವೇನು ಅಷ್ಟೊಂದು ಪಾತ್ರೆಗಳು ಎಲ್ಲ ತಗೊಳ್ಳಲ್ಲ. ಇದೇ ಏನಕ್ಕೆ ತಗೊಂಡು ತಿಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಏನೂ ತಗೊಂಡಿಲ್ಲ. ಸುಮ್ಮನೆ ಹೋಗಿ ಕರ್ಗ ನೋಡ್ಕೊಂಡು ಬಂದುಬಿಟ್ವಿ. ಯಾಕಂದರೆ ಮೊನ್ನೆ ನೋಡಿಲ್ಲ. ಮೊನ್ನೆ ಆದರೆ ಎಷ್ಟೊತ್ತಿಗೆ ಎತ್ತಿದ್ರು ಕೂಡ ಕರ್ಗ ಆದರೆ ಗೊತ್ತಿಲ್ಲ ಅಂತ. ಶ್ರೀರಾಮನವಮಿ ದಿವಸ ಆದರೆ ನಾವು 11 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ಆರ್ಕೆಸ್ಟ್ರಾಗಳೆಲ್ಲ ನೋಡಿಕೊಂಡು. ಮತ್ತು ನಮಗೂ ತುಂಬ ಟಯರ್ಡ್ ಆಗಿತ್ತು ಮನೆಯಲ್ಲೆಲ್ಲ ಕೆಲಸ ಮಾಡಿ. ಫುಲ್ಲು ನಿದ್ದೆ ಬರ್ತಾಯಿತ್ತು. ಮತ್ತು ನಾನು ಅಮ್ಮ ನನ್ನ ತಮ್ಮ ಆದರೆ ಅಪ್ಪ ಗಾಡಿದಲ್ಲಿ ಕರ್ಕೊಬಂದು ಡ್ರಾಪ್ ಮಾಡಿದ್ರು. ಮತ್ತು ಅಪ್ಪ 12 ಗಂಟೆಗಾದರೆ ಹೋದರು ಮತ್ತೆ ಕರ್ಗ ನೋಡೋಕ್ಕಾದ್ರೆ. ಫ್ರೆಂಡ್ಸ್, ಯಾರೆಲ್ಲ ಬೇತ್ಮಂಗ್ಲ ಕರ್ಗ ನೋಡಬೇಕು ಅಂತ ಅಂದ್ಕೊಂಡಿದ್ದೀರೋ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಹಾಗೆ ಯಾರೆಲ್ಲ ಬೇತ್ಮಂಗ್ಲಕ್ಕೆ ಬಂದು ಕರ್ಗ ನೋಡಿದ್ರು ಅವರೆಲ್ಲ ಕಾಮೆಂಟ್ ಮಾಡಿ ನೋಡಿ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಆದರೆ ಅಪ್ಲೋಡ್ ಮಾಡಿದ್ದೀನಿ ಕರ್ಗದ್ದು. ನೆನ್ನೆ ಆದರೆ ಹೋಗಿದ್ವಿ, ಯಾಕಂದರೆ ಮನೆ ಕರ್ಗ ನೋಡಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಹೋಗಿದ್ವಲ್ಲ. ನೆನ್ನೆ ಎಲ್ಲ ಅಗ್ನಿಗುಂಡ ಪ್ರವೇಶ ಮುಗಿಸ್ಕೊಂಡು ಬರೋಷ್ಟೊಂದಿಗೆ 12 ಗಂಟೆ ಆಯಿತು ಫ್ರೆಂಡ್ಸ್. ಅದನ್ನು ಕೂಡ ಲಾಗ್ ಮಾಡಿ ಹಾಕಿದ್ದೀನಿ. ಅದು ನಾವು ಹೋಗೋ ದಾರಿಯಲ್ಲಿ ಕರೆಂಟ್ಸ್ ಏನಿಲ್ಲ, ಮುಖ ಎಲ್ಲ ಬ್ಲಾಕ್ ಆಗಿ ಬಿದ್ದಿದೆ. ಯಾರು ಏನು ಅಂದ್ಕೊಬೇಡಿ ಫ್ರೆಂಡ್ಸ್. ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಮತ್ತು ಮುಂದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜನರು ಅಲ್ಲಿ ಎಲ್ಲ ತಳ್ತಾರೆ. ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಅಂದರೆ ಅಗ್ನಿಗುಂಡ ಪ್ರವೇಶದಲ್ಲಿ ಕರ್ಗ 3 ಸತಿ ಹೋಗುತ್ತೆ, 3 ಸತಿ ಇಳಿಯುತ್ತೆ. ಬಟ್ ನಾನು 3 ಟೈಮ್ಸ್ ಹಿಡ್ದಿಲ್ಲ. ಅದರಲ್ಲಿ 2 ಟೈಮು 1 ಟೈಮು ಹಿಡ್ದಿದ್ದೀನಿ. ಯಾಕಂದರೆ ಜನರು ತಳ್ತಾ ಇದ್ರು, ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಲ್ಲಿ. ಅದಕ್ಕೆ ಯಾರು ಏನು ಅಂದ್ಕೊಬೇಡಿ ಫ್ರೆಂಡ್ಸ್. ನಾನು ಮುಂಚೆ ಆದರೆ ಎಕ್ಸಾಮ್ಸ್ ಇತ್ತು ಅಂತೇಳ್ಬಿಟ್ಟು ವಿಡಿಯೋಸ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟೆ. ನನ್ನ ಚಾನಲ್ಲೇ ಫ್ಲಾಪ್ ಆಗೋಯಿತು, ಅಂದರೆ ಕೆಳಗಡೆಗೆ ಬಿದ್ದೋಯ್ತು. ವ್ಯೂಸು ಬರ್ತಾಯಿದ್ದಿಲ್ಲ. ಸಬ್ಸ್ಕ್ರೈಬರ್ಸು ಅಂದರೆ 1 ತಿಂಗಳಿಂದ 1450ರಲ್ಲೇ ಇತ್ತು. ಬಟ್ ಇವಾಗ ಎಕ್ಸಾಮ್ಸ್ ಎಲ್ಲ ಆಗೋಯ್ತಲ್ಲ, ಇನ್ನು ಮನೆಯಲ್ಲೇ ಇರ್ತೀನಿ. ಅವಾಗವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನ ನೋಡೋದನ್ನು ಮಾತ್ರ ಬಿಡಬೇಡಿ. ದಯವಿಟ್ಟು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ವಿಡಿಯೋ ಕಮೆಂಟ್ ಮಾಡೋದು ಮಾತ್ರ ಮಾಡಿಬಿಡಿ ಫ್ರೆಂಡ್ಸ್. ಇವಾಗ ನನ್ನ ತಮ್ಮನ ಮಾತಾಡೋಕ್ಕೆ ಹೇಳ್ತೀನಿ. ಕರ್ಗಕ್ಕೆ ಹೋಗಿದ್ರಲ್ವ, ಅಲ್ಲಿ ಏನೇನೋ ಅವ್ನಿಗೆ ಇಷ್ಟ ಆಯಿತು, ಹೆಂಗೆ ಎಂಜಾಯ್ ಮಾಡ್ದ ಅಂತ. ಇವನು ಏನು ಮಾಡಿದ್ದಾನೆ ಫ್ರೆಂಡ್ಸ್, ನಾವು ಫಸ್ಟು ದಿನ ಹೋಗಿದ್ವಿ. ಇವನು ಸಪ್ಪೆ ಮುಖ ಹಾಕೊಂಡ್ಬಿಟ್ಟಾನೆ. ಯಾಕಂತಪ್ಪ ಅಂತಂದರೆ ಇವನೊಬ್ಬನೇ ಫ್ರೀಯಾಗಿ ಬಿಟ್ಬಿಡ್ಬೇಕಂದ್ರೆ ಅವನು ಎಷ್ಟೊತ್ತು ರಾತ್ರಿ ಆದರೂ ಮನೆಗೆ ಬರ್ತಾನಂತೆ. ಅದು ಕೋಪ ಮಾಡ್ಕೊಂಡು ಬಂದು ಮನೆಗಾದರೆ ಹೋಗು ಅಂತ ಹೇಳಿದ್ರೂ ಬಂದಿಲ್ಲ. ನಾವು ಪಾನಿಪುರಿ ಎಲ್ಲ ತಿನ್ನೋಕೆ ಹೋದರೆ ಅದಕ್ಕೂ ಬಂದಿಲ್ಲ. ಮತ್ತು ಸಪ್ಪೆ ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಬರ್ತಾನೆ. ಗೂಬೇನ ಇವನು. ನೋಡಿ ಫ್ರೆಂಡ್ಸ್, ಇವಾಗ ಗಾಳಿ ಬೀಸ್ಕೊಂಡು ಅವನೇ. ನಿನಗೆ ಯಾರು ಹುಡುಗಿನ ಕೊಡೋರು ಬಂದಿಲ್ಲ, ವಿಡಿಯೋ ಮಾಡ್ತಿರೋದು ಬಾ ಮುಗ್ಕಡೆ ಅನ್ಕೊಂಡೆ. ನಾವು ಕುತ್ಕೋ ಮಾತಾಡಿ. ನಮ್ಮ ಫ್ರೆಂಡ್ಸ್ಗೆ ಕರ್ಗ ಹೆಂಗಿತ್ತು ಚೆನ್ನಾಗಿದೆ. ಇದು ಚೆನ್ನಾಗಿ ಮಾತಾಡೋದು.
ಹೇಳು. ಚೆನ್ನಾಗಿತ್ತು ಕರ್ಗ. ಚೆನ್ನಾಗಿ ನೋಡ್ದ. ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತೀವಿ. ನೋಡಿ ಫ್ರೆಂಡ್ಸ್, ಅದ್ರ ನಿಕ್ಕೊಂಡು ನೆನ್ಪಾಗಿ ಬೆಳ್ತಾನ. ಫ್ರೆಂಡ್ಸ್, ಕರ್ಗ ಅಂತೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಏನಂತ ಗೊತ್ತಾ, ಹುಡುಕ್ಲನ್ನೇನುಂಟೆ ನೀರೊಬ್ರು ಅಂತಾನೆ. ಕರೆಂಟ್ ಇಲ್ಲ, ಇನ್ನು ಇದು ಏನು ಮಾಡೋದು, ಫ್ಯಾನ್ ಇದ್ರೇ ನಿದ್ದೆ ಬರೋದು ಈ ಸೆಕೆಯಲ್ಲಿ. ಅದಕ್ಕೆ ಏನಾದರೂ ಮಾತಾಡೋಣ ಅಂತ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಮಾತಾಡೋದು ಏನಾದರೂ ನಮ್ಮ ಫ್ರೆಂಡ್ಸ್ ಹೇಳು. ಮಾತಾಡೋ ಅಂದ್ರು ನೋಡಿ ಫ್ರೆಂಡ್ಸ್, ಅದು ಮಾತಾಡಲ್ಲ ಅಂದರೆ ಗುಡುಗು ಮಿಂಚು ಬರ್ತಾ ಇದೆ ಔಟ್ಸೈಡು. ಸೌಂಡ್ ನೋಡಿ ಹೆಂಗೆ ಬರ್ತೈತೋ ಅದನ್ನ ಕೇಳ್ಕೊಂಡ್ರೆ ಭಯ ಆಗುತ್ತೆ. ಅದಕ್ಕೆ ನಾವು ಔಟ್ಸೈಡೇ ಹೋಗಿಲ್ಲ. ನೋಡಿ ಫ್ರೆಂಡ್ಸ್, ದೆವ್ವ ಬರುತ್ತೆ ಅಂತ ಪಕ್ಕದಲ್ಲಿ ಬಂದರೆ ಬರಲಿ ಬಿಡು, ನಿನ್ನ ಪಕ್ಕದಲ್ಲೇ ಬರೋದು. ಯಾಕಂದ್ರೆ ನೀನು ಒಬ್ಬನೇ ಅಲ್ಲ ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು, ದೆವ್ವ ಮಲ್ಕೊಂಡಂಗೆ. ಅದಕ್ಕೆ ನಿನ್ನ ಪಕ್ಕದಲ್ಲಿ ಬರೋದು. ಫಸ್ಟ್ ಯಾರು ಫಸ್ಟ್ ಆ ಕಡೆ ಬರೋದು, ಹಂಗೆ ಬರುತ್ತಾ ಕಿಟಕಿದಲ್ಲಿ ಬರೋದು. ನನ್ನ ಕಿಟಕಿ ಅಲ್ಲಿಂದ ಬರುತ್ತೆ ದೆವ್ವ. ಇಲ್ಲಿ ನಾವು ಪರ್ಕೆ ಇಟ್ಟಿದ್ದೀವಿ, ಬರಲ್ಲ. ಅಲ್ಲಿ ಪರ್ಕೆ ಇಟ್ಟಿರೋ ಅದರಲ್ಲಿ ಯಾಕೆ ಫ್ರೆಂಡ್ಸ್, ಇವನ್ನ ಹಂದಿ ನಿದ್ದೆ ಮಾಡುತ್ತೀನಿ, ಹಂಗೆ ನಿದ್ದೆ ಮಾಡ್ತಾರೆ. ಇಲ್ಲ ಹಂದಿ ಮಾರಿ ನಿದ್ದೆ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ನೈಟು 8 ಗಂಟೆಗೆ ಮಲ್ಕೊಂಡ್ರು, ಬೆಳಿಗ್ಗೆ ಎಷ್ಟೊತ್ತಾದ್ರೂ ಆಗಲಿ ಎಬ್ಬೇಳ್ಸಿದಂತ ಎದ್ದೇಳಲ್ಲ ಫ್ರೆಂಡ್ಸ್. ಹಂಗೆ ನಿದ್ದೆ ಮಾಡ್ತಾರೆ ಯಾರಾದರೂ. ನೆನ್ನೆ ನಾವೆಲ್ಲರೂ 12 ಗಂಟೆಗೆ ಬಂದ್ವಿ. ನಾನು ಮಾತ್ರ ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೆ. ಇವನು 7 ಆಗ್ತದೆ. ಹಂಗೆ ಹಂದಿ ನಿದ್ದೆ ಮಾಡೋದು ಮಾಡ್ತಾನೆ. ಎಪ್ಪು ಕಾಫಿ ಬೇರೆ ಎತ್ಕೊಂಡು ಕೊಡಬೇಕು. ಕಾಫಿ ಟೀ ಏನೋ ಒಂದು ಎತ್ಕೊಂಡೋಗಿ ಎತ್ಕೊಂಡು ಕೊಡಬೇಕು. ಅದು ಬಾಯಿ ಕಲಿಯಲ್ಲ, ಏನಿಲ್ಲ, ಹಂಗೆ ಬಾಯಲ್ಲಿ ಫ್ರೆಂಡ್ಸ್, ಹಂಗೆ ನನ್ನ ಚಾನಲಲ್ಲಿ ವಿಡಿಯೋಗೆಲ್ಲ ಮಾಡ್ತಾ ಇರ್ತೀನಿ. ಅಂದರೆ ನಮ್ಮೂರ ಕಡೆ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರೆ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ನಮ್ಮೂರ ಕಡೆ, ನಮ್ಮೂರ ಪರಿಸರ, ಹಳ್ಳಿ ಪರಿಸರ, ಹೆಂಗೆ ಹಳ್ಳಿ ಕಡೆ ಜನರೇ ಇರ್ತಾರೆ, ಹಳ್ಳಿ ಕಡೆ ಜನರು ಏನು ಕೆಲ್ಸಕ್ಕೆ ಹೋಗ್ತಾರೆ, ಅದೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರಲ್ಲ, ಅದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಮುಂದಕ್ಕೆ ದಯವಿಟ್ಟು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.